ಈ ಯೂಟ್ಯೂಬ್ ಅಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್. ಈ ಕರ್ನಾಟಕದ ಮುಖ್ಯಮಂತ್ರಿಗಳಾದ ನಮ್ ಜೊತೆ ಇದ್ದಾರೆ ಈ ನಾಡಿನ ಸಮಸ್ತ ನಾಗರಿಕರ ಹೆಮ್ಮೆಯ ನಾಯಕನಾದ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನನ್ನ ಜೊತೆ ನನ್ನ ಸಂದರ್ಶನ ಇದ್ದಾರೆ ಅಂತಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯ, ಹೌದು ಹುಲಿಯಾಪುರ, ಅಜ್ಜಾಪುರ, ಸಂಕೇಶ್ವರ. ನೀವೆಂದಾದ್ರೂ ಸಿದ್ದರಾಮಯ್ಯ ಸರ್ ಭೇಟಿ ಆಗಿದ್ದೀರಾ? ಏನು ಮುಖ್ಯಮಂತ್ರಿಗಳು ಹೋಗ್ತಾ ಇದಾರಲ್ಲ ಅಂತ ಪರಸ್ಪರ ಹಾಡು ಹೇಳಲೇಬೇಕು ಸರ್. ತುಂಬಾ ಅದ್ಭುತವಾಗಿದೆ ಸರ್, ತುಂಬಾ. ಇಫ್ ಯು ಡೋಂಟ್ ಮೈಂಡ್ ಸರ್, ಎಲ್ಲರಿಗೂ ಕೂಡ ಫ್ರೀ ಆಗಿ ವಿಶೇಷವಾಗಿ ನೋಡ್ತಾರೆ. ನೀವು ಜೂನಿಯರ್ ಸಿದ್ದರಾಮಯ್ಯ ತರನೇ ಕಾಣ್ತಾ ಇದ್ದೀರಾ ಸರ್. ನಾನು ನಿಮ್ಗೆ ಒಂದು ಸೆಂಟೆನ್ಸ್ ಕೊಡ್ತೀನಿ. ಜೂನಿಯರ್ ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ. ಆ ಮ್ಯಾನರಿಸಮ್, ಆ ಸ್ಟೈಲು, ನೀವು ಹಾಕ್ತಾ ಇರೋ ಸ್ಪೆಕ್ಟ್, ಶಾಲು ನೋಡಿದ್ರೆ ನಮ್ಮ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದಾರೆ ಅದೇ ತರ ಕಾಣಿಸ್ತಾ ಇದೆ. ನಮಸ್ಕಾರ ಬಂಧುಗಳೇ, ಗುರು ಹಿರಿಯರೇ, ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗ್ಲಿ, ಈ ಒಂದು ಯೂಟ್ಯೂಬ್ ಮೂಲಕ ಒಂದು ಹಿಸ್ಟ್ರಿ ಆಗ್ಲಿ ಸರ್. ಅದು ಅಯ್ಯೋ ನೋಡ್ರಿ, ಸಿದ್ದರಾಮಯ್ಯ ಸರ್ ತರನೇ ಕಾಣಿಸ್ತಾ ಇದಾರೆ. ನನಗೆ ಅವಾಗ್ಲಿಂದ ನಿರೂಪಣೆ ಮಾಡಕ್ಕೆ ಆಗ್ತಾ ಇಲ್ಲ. ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಶಿವರಾಜ್ ಕುಮಾರ್, ಜೂನಿಯರ್ ಅಂಬರೀಶ್ ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರಿ? ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು, ಬೆಳಗಾಯಿತು ಏಳ, ಬಸವನ ಹುಡಿಕೊಂಡು ಹೊಲಕ ಹೋಗತಿನಿ ಬುತ್ತಿಯ ನೀ ಮಾಡ. ಸಿದ್ದರಾಮಯ್ಯ ಸರ್ ಕೂತ್ಕೊಂಡಿದ್ದಾರೆ ಅಂತ ಫೀಲ್ ಬರ್ತಾ ಇದೆ. ಫಸ್ಟ್ ಸಿದ್ದರಾಮಯ್ಯ ಅವರು ಸರ್ನ ಭೇಟಿ ಆದ ಕ್ಷಣದಲ್ಲಿ ಕೇಳುವ ಪ್ರಶ್ನೆ ಏನು? ನಮಸ್ಕಾರ. ಇವತ್ತಿನ ಸಂದರ್ಶನ ತುಂಬಾ ಅದ್ಭುತವಾಗಿದೆ ಹಾಗೂ ವಿಶೇಷವಾಗಿದೆ. ಹಾಗಿದ್ರೆ ಅದ್ಭುತ ವಿಶೇಷತೆ ಯಾವ್ದು ಈ ಸಂದರ್ಶನ? ಖಂಡಿತ ಕಣ್ರಿ, ಈ ಕರ್ನಾಟಕದ ಮುಖ್ಯಮಂತ್ರಿಗಳಾದ ನಮ್ ಜೊತೆ ಇದ್ದಾರೆ ಈ ನಾಡಿನ ಸಮಸ್ತ ನಾಗರಿಕರ ಹೆಮ್ಮೆಯ ನಾಯಕನಾದ. ಹಾಗಿದ್ರೆ ಯಾರಂತ ನಿಮ್ಗೆ ಗೊತ್ತಾಗಿರ್ಬೇಕನ್ಸುತ್ತೆ. ಈ ಯೂಟ್ಯೂಬ್ ಅಲ್ಲಿ ಒಂದು ಹಿಸ್ಟ್ರಿ ಕ್ರಿಯೇಟ್. ಯಾಕಂತಂದ್ರೆ ಇಲ್ಲಿವರೆಗೂ ಯೂಟ್ಯೂಬ್ ಅಲ್ಲಿ ಯಾರು ಕೂಡ ಸಿಎಂ ಆದವರು ಯೂಟ್ಯೂಬ್ ಚಾನಲ್ ಬಂದಿರಲ್ಲ. ಐ ಆಮ್ ಸೋ ಹ್ಯಾಪಿ, ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಸರ್, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನನ್ನ ಜೊತೆ ನನ್ನ ಸಂದರ್ಶನ ಇದ್ದಾರೆ ಅಂತಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ನಮ್ ಜೊತೆ ಇದ್ದಾರೆ ನಮ್ಮ ಜೂನಿಯರ್ ಸಿದ್ದರಾಮಯ್ಯ ಸರ್. ನಾನು ನಿಮ್ಮ ಜೂನಿಯರ್ ಸಿದ್ದರಾಮಯ್ಯ ಅಮರೇಶ್ ಕಿರೇಸು. ನಮಸ್ಕಾರ ಸರ್. ನಮಸ್ಕಾರ. ಇನ್ಸ್ಟಾಗ್ರಾಮ್, ಟಿಕ್ ಟಾಕ್, ಟಿಕ್ಕಿಯಲ್ಲಿ ನೀವು ನಮ್ಮ ಸಿಎಂ ನೀವು. ಆಕ್ಚುಲಿ ನೀವು ಒಂದು ಸಿದ್ದರಾಮಯ್ಯ ಆಗಿದ್ದು ಯಾವಾಗ? ನಾನು ಸಿದ್ದರಾಮಯ್ಯ ರೂಪ ಇದ್ದೀನಿ ಅನ್ನೋದು ನಿಮ್ಗೆ ಕಂಡಿರೋದು ಯಾವಾಗ? ನನ್ನ ವೀಕ್ಷಕರಿಗೆ ಹೇಳಿ ಸರ್. ಈ ನಮ್ಮ ಜರ್ನಿ ಶುರುವಾಗಿದ್ದು ಟಿಕ್ ಟಾಕ್ ಸ್ಟಾರ್ಟ್ ಆದಾಗಿಂದ ಇವ್ರ ಥರ ಒಬ್ಬರು ನಮಗೆ ಡೈರೆಕ್ಷನ್ ಕೊಟ್ಟರು. ಮಿಲ್ಕಿ ಪ್ರಶಾಂತ್ ಅಂದರೆ ಅವ್ರು ನಿಜವಾಗ್ಲೂ ಹಾಲಿನಂಥ ಮನಸ್ಸು. ಹೆಂಗೆ ಹೆಸರು ಮಿಲ್ಕಿ ಪ್ರಶಾಂತ್ ಅಂದಿದ್ರೆ ಅವರು ಮನಸ್ಸು ಕೂಡ ಹಾಲಿನ ಹಂಗೆ ಇದೆ. ಆ ಥರ ಇರುವಂಥವ್ರು ನಮಗೊಬ್ಬರು ಬ್ರದರ್ ಪಂಪಣ್ಣ ಮಸ್ಕಿ ಅಂತ ಈ ಇವರು ಟಿಕ್ ಟಾಕ್ ಐ ಡಿ ಓಪನ್ ಮಾಡಿ ನೀವು ಇದನ್ನು ಮಾಡಿ ಸರ್ ಅಂತ ನಮಗೆ ಡೈರೆಕ್ಷನ್ ಕೊಟ್ಟರು. ಆ ಪ್ರಕಾರ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ನಾವು ಅದನ್ನು ಮಧ್ಯದಲ್ಲಿ ಮತ್ತೆ ಸರಿ ಹೋಗ್ತಾ ಇಲ್ಲ ಅಂತ ಬಿಟ್ವಿ. ಆಮೇಲೆ ಒಬ್ಬರು ಚಿಕ್ಕ ಮಗುವಿನಿಂದ ನಾನು ಅದನ್ನು ಮತ್ತೆ ಶುರು ಮಾಡುವಂಥ ಒಂದು ಪ್ರಸಂಗ ಬಂತು. ಒಂದು ಬೆಟ್ಟದಲ್ಲಿ ಹೋದಾಗ ಚಿಕ್ಕ ಮಕ್ಕಳು ಟಿಕ್ ಟಾಕ್ ಮಾಡ್ತಾಯಿದ್ರು. ಅವರನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇದು ವಿಡಿಯೋ ಮಾಡೋದು ಹೇಗೆ ಅಂತ ನಾವು ಕೇಳ್ಕೊಂಡಾಗ ಅವ್ರು ನಮಗೆಲ್ಲನೂ ಗೈಡೆನ್ಸ್ ಕೊಟ್ಟು, ಅಂಕಲ್ ಈ ಥರ ಮಾಡಿ ಅಂತ ಆಡಿಯೋ ಸ್ಟಾರ್ಟ್ ಮಾಡಿ ಒಂದು ಸಾಂಗು ಸೆಲೆಕ್ಟ್ ಮಾಡಿ ಅವರೇ ಒಂದು ವಿಡಿಯೋ ಮಾಡಿ ನಮಗೆ ಒಂದು ರೆಡಿ ಮಾಡಿ ಕೊಟ್ಟರು. ನಮಗೆ ಒಂದು ಪ್ರೇರಣೆ ಆದರು. ಮಕ್ಕಳೇ ದೇವರು ಅಂತ ಹೇಳ್ತೀವಿ. ಅವರಿಂದನೇ ನಾವು ಒಂದು ಒಳ್ಳೆತನವನ್ನು ಕಲಿಯುವಂಥ ಒಂದು ಸೌಭಾಗ್ಯ ನಮಗೆ ಸಿಕ್ತು. ಅವಾಗಿಂದ ಈ ಟಿಕ್ ಟಾಕ್ ಜರ್ನಿ ಸ್ಟಾರ್ಟ್ ಆಯಿತು. ಟಿಕ್ ಟಾಕಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಅಭಿಮಾನಿಗಳ ಮೆಚ್ಚುಗೆ ಬರ್ತಾ ನೀವು ಜೂನಿಯರ್ ಸಿದ್ದರಾಮಯ್ಯ ತರನೇ ಕಾಣ್ತಾ ಇದ್ದೀರಾ ಸರ್, ನೀವು ಯಾಕೆ ಅವ್ರದ್ದೇ ಅನುಕರಣೆ ಮಾಡಬಾರ್ದು ಅಂತ ಅವ್ರು ಶ್ರೀಶೈಲ್ ಅತ್ನಿ ಅವರೊಬ್ಬರು ಡಾಕ್ಟ್ರು, ಅವರು ನಮಗೆ ರಿಕ್ವೆಸ್ಟ್ ಮಾಡಿದರು. ನೀವು ಅದೇ ಕಾಸ್ಟ್ಯೂಮ್ ಹಾಕ್ಕೊಂಡು ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಡ್ರೆಸ್ ಹಾಕ್ಕೊಂಡು ನೀವು ಅವ್ರದ್ದು ಅನುಕರಣೆ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅಂತ ಅವರು ಡಾಕ್ಟರ್ ಸರ್ ನಮಗೆ ಪ್ರೇರಣೆ ಕೊಟ್ಟರು. ಆಗಲಿ ಅಂತ ನಾವು ಅದನ್ನು ಅನುಕರಣೆ ಮಾಡಿ ಅದೇ ಪ್ರಕಾರ ನಾವು ಮುಂದುವರಿತಾ ಇದ್ವಿ. ಎಲ್ಲರೂ ಕರ್ನಾಟಕದ ಜನತೆ, ಎಲ್ಲ ಟಿಕ್ ಟಾಕ್ ಸಹೋದರರು, ಕಲಾವಿದರು, ಯೂಟ್ಯೂಬ್ ಕಲಾವಿದರು, ಇನ್ಸ್ಟಾಗ್ರಾಮ್ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಎಲ್ರಿಗೂ ಕೂಡ, ಎಲ್ಲ ವೀಕ್ಷಕರಿಗೂ, ಎಲ್ಲ ಸಬ್ಸ್ಕ್ರೈಬರಿಗೂ, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ
ಇಷ್ಟಪಡ್ತೀನಿ. ಮ್ಯಾನರಿಸಮ್, ಆ ಸ್ಟೈಲು, ನೀವು ಹಾಕ್ತಾ ಇರೋ ಸ್ಪೆಕ್ಟ್, ಶಾಲು ನೋಡಿದ್ರೆ ನಮ್ಮ ಸಿಎಂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದಾರ ಅದೇ ತರ ಕಾಣಿಸ್ತಾ ಇದಾರ. ಇಫ್ ಯು ಡೋಂಟ್ ಮೈಂಡ್ ಸರ್, ನಾನು ನಿಮಗೆ ನಿಮ್ಮ ಹೆಸರು ಅಮರೇಶ್ ಅಂತ ಕರೆಯೋದಿಲ್ಲ, ಈ ಶೋ ಮುಗಿಯೋ ಮಟ್ಟನು ಕೂಡ ಜೂನಿಯರ್ ಸಿದ್ದರಾಮಯ್ಯ ಅಂತಾನೆ ಕರಿತೀನಿ. ಅದೇ ನನ್ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ನೀವೆಂದಾದ್ರೂ ಸಿದ್ದರಾಮಯ್ಯ ಸರ್ ಭೇಟಿ ಆಗಿದ್ದೀರಾ? ಹೌದು, ನಾವು ಚಿಕ್ಕವರಿದ್ದಾಗ ಹೈಸ್ಕೂಲ್ನಲ್ಲಿ ಓದಬೇಕಾದ್ರೆ ಸಿದ್ದರಾಮಯ್ಯ ಸರ್ ಪ್ರಚಾರಕ್ಕೋಸ್ಕರ ನಮ್ಮ ಗದಗ ಜಿಲ್ಲಾ ರೋಣ ತಾಲೂಕಿಗೆ ಬಂದಿದ್ರು. ಆವಾಗ ನಾವು ಫ್ರಂಟ್ ಸೈಡೆ ಚಿಕ್ಕ ಮಕ್ಕಳೆಲ್ಲ ಮುಂದ್ಗಡೆ ಕೂತ್ಕೋತಿದ್ರು. ಅದೇ ತರ ನಾವು ಕೂತ್ಕೊಂಡು ಅವರ ಒಂದು ಸ್ಪೀಚ್ ಭಾಷಣವನ್ನ ಕೇಳಿ ಬಹಳ ಪ್ರೇರಣೆಯನ್ನ ತೆಗೆದುಕೊಂಡ್ವಿ. ನಾವು ಆವಾಗ ಚಿಕ್ಕ ಮಕ್ಕಳು, ನಾವೇನು ಪ್ರಚಾರವನ್ನ ಕೇಳಿ ತುಂಬಾ ಖುಷಿ ಆಯ್ತು. ಪ್ರತ್ಯಕ್ಷವಾಗಿ ನೋಡಿದ್ದು ನಾನು ಚಿಕ್ಕ ಮಗು ಇದ್ದಾಗಲೇ, ಹೈಸ್ಕೂಲಲ್ಲಿ ಇದ್ದಾಗಲೇ ಅವ್ರನ್ನ ನಾನು ಪ್ರತ್ಯಕ್ಷವಾಗಿ ನೋಡಿದ್ದೆ. ಅದೇ ಒಂದು ನಮಗೆ ಅನ್ಕೊಂಡಿರ್ಲಿಲ್ಲ ನಾವು ಮುಂದೆ ಇದೇ ತರ ಒಂದು ಅನುಕರಣೆ ಮಾಡಿ ಜೂನಿಯರ್ ಆಗ್ತೀವಿ ಅಂತ. ಓಕೆ ಸರ್. ಅದು ಇವಾಗ ನಮಗೆ ಪ್ರಾಕ್ಟಿಕಲ್ ಆಗಿ ಕಂಡು ಬರ್ತಾ ಇದೆ. ಆ ಭಗವಂತನ ಪ್ರೇರಣೆ ಅದು ನಮಗೆ ತುಂಬಾ ಖುಷಿಯನ್ನ ತಂದು ಕೊಡ್ತಾ ಇದೆ. ನಡೆದ ಬಂದ ಹಾದಿಯ ಬಗ್ಗೆ ಅಥವಾ ನೀವು ಅವರಿಂದ ಇನ್ಸ್ಪಿರೇಷನ್ ಆಗಿದ್ದು ನನ್ ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇನ್ನೊಂದು ಕ್ವಶನ್, ನಿಮಗೆ 1 ತಾಸು ನಾವು ಟಿಕ್ ಟಾಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಆಪ್ ನೀವೆಲ್ಲ ಸೇರಿ 1 ಅವರ್ ನಿಮ್ಗೆ ಸಿಎಂ ಸ್ಥಾನ ಕೊಟ್ರೆ, ಸೊ ನೀವೇನ್ ಫಸ್ಟ್ ಒಂದು ಕೊಡುಗೆಯನ್ನು ಕೊಡ್ತೀರಾ? ತುಂಬಾ ಸಂತೋಷ ಸಂಗತಿ. ಅಕಸ್ಮಾತ್ ಆ ದೇವರ ದಯದಿಂದ ಹಂಗೇನಾರು ಆದ್ರೆ ಈ ನಮ್ಮ ಭಾರತದಲ್ಲಿರ್ತಕ್ಕಂಥ, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು, ಇನ್ಸ್ಟಾಗ್ರಾಮ್ನವರು ಇರ್ಬೋದು, ಟಿಕ್ಕಿನವರು ಇರ್ಬೋದು, ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನವರು ಇರ್ಬೋದು, ಎಲ್ಲರಿಗೂ ಕೂಡ ಫ್ರೀ ಆಗಿ ನೆಟ್ ಅನ್ನ ಅವರಿಗೆ ಫ್ರೀ ಆಗಿ ಕೊಡುವಂತ ಒಂದು ಸಂಕಲ್ಪವನ್ನ ನಾವು ಮಾಡ್ತೀವಿ. ಎಲ್ಲರಿಗೂ ಒಂದೊಂದು ಶೂಟಿಂಗ್ ಮಾಡೋಕ್ಕೋಸ್ಕರ ಮೊಬೈಲು ಮತ್ತೆ ಸ್ಟ್ಯಾಂಡು ಎಲ್ಲ ಒಂದು ಗಿಫ್ಟ್ ಅನ್ನ ಫ್ರೀ ಆಗಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಎಲ್ಲ ಕಲಾವಿದರನ್ನ ಬೆಳೆಸಬೇಕು, ಎಲ್ಲರೂ ಒಬ್ಬರನ್ನೊಬ್ರು ಬೆಳೆಸಬೇಕು, ಒಬ್ಬರಿಂದ ಒಬ್ರು ಕಲಿಬೇಕು ಅಂತಕ್ಕಂಥ ಒಂದು ಆಶೆಯನ್ನ ಇಟ್ಕೊಂಡು ಎಲ್ಲರಿಗೂ ಫ್ರೀ ಆಗಿ ಕೊಡ್ತಕ್ಕಂಥ ಖುಷಿ ಒಂದು ಆಯ್ತು. ಕಾರ್ಯಕ್ರಮ. ನೀವು ಸೇಮ್ ಆದ್ರೆ ಎಲ್ಲರಿಗೂ ಮೊಬೈಲ್, ಕ್ಯಾಮ್ರಾ, ಸ್ಟ್ಯಾಂಡ್ ಕೊಡ್ತಾ ಇದ್ರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಹೌದು. ನಮ್ಮಂತ ಯೂಟ್ಯೂಬರ್ಗೆ, ಇನ್ಸ್ಟಾಗ್ರಾಮು, ಸೊ ಈ ತರ ಒಂದು ಸೋಷಿಯಲ್ ಮೀಡಿಯಾದವರಿಗೆ ನೀವು ಸೇಮ್ ಆದ್ರೆ ಖಂಡಿತ ರೀ, ನಾವೆಲ್ಲ ಸೇರಿ ನಿಮ್ ಸೇವ್ ಮಾಡ್ತೀವಿ ಸರ್, ಖಂಡಿತ ಸೇವ್ ಮಾಡ್ತೀವಿ. ಹೌದಲ್ಲ ವೀಕ್ಷಕರೇ? 1 ಅವರ್ ಸೇವ್ ಮಾಡೋರಿ ಎಲ್ಲ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸೇರಿ ಅಷ್ಟ್ರು ಒಂದ್ ದಿವಸ 1 ಅವರ್ ಸೇವ್ ಮಾಡಿದ್ರೆ, ಸೊ ಖಂಡಿತ ಇವ್ರು ನಮಗೆ ಕ್ಯಾಮ್ರಾ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯ ಸರ್ ಶಕ್ತಿ ಯೋಜನೆ ಆಲ್ರೆಡಿ ಬಂಪರ್ ಆಗಿ ಹೊಡಿತಾ ಇದೆ. ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಒಳ್ಳೇದಾಗ್ಲಿ, ಯಾಕಂದ್ರೆ ಶಕ್ತಿ ಯೋಜನೆ ಅವ್ರು ಹಿಡಿದಾರಲ್ಲ ಸರ್ ಇವಾಗ. ಸೊ ಹೀಗಾಗಿ ಅದು ಶಕ್ತಿ ಯೋಜನೆ ಬಗ್ಗೆ ತಾವೇನ್ ಹೇಳ್ತೀರಾ ಸರ್? ತುಂಬ ಸಂತೋಷ. ಎಲ್ಲರೂ ಖುಷಿಯಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಅದಕ್ಕೋಸ್ಕರ ಮಹಿಳೆಯರು ಯಾವಾಗಲೂ ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ನಗನಗ್ತಾ ಇರಬೇಕು, ಎಲ್ಲ ದೇವರ ದರ್ಶನ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಆ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿದ್ದೇವೆ. ಅದು ಎಲ್ರಿಗೂ ತುಂಬ ಒಳ್ಳೆಯದಾಗಿದೆ. ಇನ್ನು ಎಲ್ರಿಗೂ ಆ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಡಲಿ. ಯಾರ್ಯಾರು ಯಾವ್ಯಾವ ದೇವಸ್ಥಾನಗಳನ್ನು ನೋಡಿಲ್ವೋ ಈ ಒಂದು ಯೋಜನೆ ಮುಗಿಯೋದಕ್ಕಿಂತ ಮೊದಲು ಎಲ್ಲರೂ ಕೂಡ ಎಲ್ಲ ದೇವರ ದರ್ಶನವನ್ನು ಮಾಡಿಕೊಳ್ಳಿ ಅಂತ ಎಲ್ಲರಲ್ಲೂ ಶುಭ ಹಾರೈಸ್ತೀನಿ. ನಡೆದಂತೆ ನುಡಿತೇವೆ ಅನ್ನೋ ಒಂದು ಯೋಜನೆಯಲ್ಲಿ ಮಹಿಳೆಯರ ಮನಸ್ಸನ್ನ ಗೆದ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಶಕ್ತಿ ಯೋಜನೆಯನ್ನ ಎಲ್ಲ ಮಹಿಳೆಯರು ತುಂಬಾ ಸುಭದ್ರತೆಯಿಂದ ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಒಂದು ಮನವಿ ಮಾಡ್ತೀನಿ ಈ ಒಂದು ಚಾನಲ್ ಮೂಲಕ, ಈ KSRTC ಕಂಡಕ್ಟರ್ಗೆ ದಯವಿಟ್ಟು ತ್ರಾಸ್ ಕೊಡಕ್ ಹೋಗ್ಬೇಡಿ. ಟಿಕೆಟ್ ಕೊಡ್ಲಿಕ್ಕೂ ಸಹ ಜಾಗ ಇಲ್ಲ, ಮೇಲ್ಗಡೆ ಹತ್ತಿ ಹೋಗ್ತಾ ಇದಾರೆ ಸೀಟ್ ಮೇಲೆ ಅಂತ ಹೇಳ್ತಿದ್ರೆ, ದಯವಿಟ್ಟು ನನ್ನ ತಾಯಂದರಿಗೆ, ಅಕ್ಕಂಗರಿಗೆ, ಮಹಿಳೆಯರಿಗೆ ಒಂದು ಮನವಿ ಮಾಡ್ತಾ ಇದ್ದೀನಿ, ಆ ಯೋಜನೆಯನ್ನ ಸರಳರಲ್ಲಿ ಒಂದು ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸರ್, ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ನೀವೊಂದು ಹಾಡು ಹೇಳಲೇಬೇಕು ಸರ್. ನಮ್ಮ ಜೂನಿಯರ್ ಸಿದ್ದರಾಮ್ ಸರ್ ಧ್ವನಿಯಲ್ಲಿ ಖಂಡಿತ ಕೇಳೋಣ, ಬನ್ನಿ ವೀಕ್ಷಕರೇ. ತುಂಬ ಸಂತೋಷ. ನಾವು ಚಿಕ್ಕವರಿದ್ದಾಗ ಸ್ಕೂಲ್ ಕಾಲೇಜಲ್ಲೆಲ್ಲ ಸಣ್ಣ ಪುಟ್ಟ ಹಾಡುಗಳನ್ನು ಹಾಡ್ತಾ ಇದ್ವಿ. ಏನೋ ಅಲ್ಪ ಸ್ವಲ್ಪ ನೆನಪು ಇದ್ದಷ್ಟು ಇವತ್ತು ತಮ್ಮ ಮುಂದೆ ಒಂದು ನುಡಿಯನ್ನು ಖಂಡಿತ ಹಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಖಂಡಿತ ಸರ್, ಖಂಡಿತ. ಇದು ಜಾನಪದ ಶೈಲಿಯಲ್ಲಿ ಇರ್ತಕ್ಕಂಥ ಒಂದು ಗೀತೆ, ತುಂಬ ಫೇಮಸ್ ಸಾಂಗು. ಅದು ನಮ್ಮ ತುಂಬ ಫೇವ್ರೇಟ್ ಸಾಂಗು ಕೂಡ. ಒಂದು ರೈತರ ಬಗ್ಗೆ, ಇವತ್ತು ನಾವೇನೋ ರೈತರು ಬೆಳೆದದ್ದನ್ನು ನಾವೆಲ್ಲರೂ ಕೂಡ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಆ ರೈತರ ಬಗ್ಗೆ ಇವತ್ತು ಆ ಒಂದು ಸಾಂಗ್ ಇದೆ. ಅದನ್ನು ನಾನು ರೈತರ ಪರವಾಗಿ, ಕರ್ನಾಟಕದ ಜನತೆ ಪರವಾಗಿ ಹಾಡಲಿಕ್ಕೆ ಬಯಸ್ತಾ ಇದ್ದೇನೆ.
ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು ಬೆಳಗಾಯಿತು ಏಳ. ಬಸವನ ಹುಡಿಕೊಂಡು ಹೊಲಕ ಹೋಗತಿನಿ ಬುತ್ತಿಯ ನೀ ಮಾಡ. ಬಸವನ ಹುಡಿಕೊಂಡು ಹೊಲಕ ಹೋಗತಿನಿ ಬುತ್ತಿಯ ನೀ ಮಾಡ. ಬುತ್ತಿ ನೀರು ತರುವೆನು ನಾನು ಬಂಡಿಯ ನೀ ಹೂಡ. ಬುತ್ತಿ ನೀರು ತರುವೆನು ನಾನು ಬಂಡಿಯ ನೀ ಹೂಡ. ಮುತ್ತಿನಂತ ಮಡದಿ ನೀನು ನಾವಿಬ್ಬರು ಜೋಡ. ಮುತ್ತಿನಂತ ಮಡದಿ ನೀನು ನಾವಿಬ್ಬರು ಜೋಡ. ನಾವಿಬ್ಬರು ಜೋಡ. ಬೆಳಗುವ ಬೆಳ್ಳಿಯ ಚುಕ್ಕೆಯು ಮೂಡಿತು ಬೆಳಗಾಯಿತು ಏಳ. ಬಸವನ ಹುಡಿಕೊಂಡು ಹೊಲಕ ಹೋಗತಿನಿ ಬುತ್ತಿಯ ನೀ ಮಾಡ. ಬಸವನ ಹುಡಿಕೊಂಡು ಹೊಲಕ ಹೋಗತಿನಿ ಬುತ್ತಿಯ ನೀ ಮಾಡ. ತುಂಬಾ ಅದ್ಭುತವಾಗಿತ್ತು ಸರ್. ತುಂಬಾ ನಿಜವಾಗ್ಲೂ ಹಳ್ಳಿ ಸೊಗಡಿನ ಬುತ್ತಿಯ ಹಾಡು ಹೇಳಿದ್ರಲ್ಲ ಸರ್. ತುಂಬಾ ವರ್ಷಗಳ ನಂತರ ನಮ್ಮ ಹಾಲಿನಂತ ಮನಸ್ಸಿನಂತ ಮಿಲ್ಕಿ ಪ್ರಶಾಂತ್ ಸರ್ ಅವರ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆ ಅವಕಾಶ ಬಂದ್ರೆ ಈ ಒಂದು ಯೂಟ್ಯೂಬ್ ಮೂಲಕ ಒಂದು ಹಿಸ್ಟ್ರಿ ಆಗ್ಲಿ ಸರ್. ಅದು ಫಸ್ಟ್ ಸಿದ್ದರಾಮಯ್ಯ ಅವರು ಸರ್ನ ಭೇಟಿ ಆದ ಕ್ಷಣದಲ್ಲಿ ಕೇಳುವ ಪ್ರಶ್ನೆ ಏನು? ನಾವು ಅವರಲ್ಲಿ ಕೇಳೋದಿಷ್ಟೇ, ಈ ರಂಗಭೂಮಿ ಕಲಾವಿದರು ಆ ಪರದೆಯ ಹಿಂದೆನೇ ಇದ್ದಾರೆ ಇವತ್ತಿಗೂ ಕೂಡ. ಆ ಫಿಲ್ಮ್ ಅಲ್ಲಿ ಎಲ್ಲೋ ಶೂಟಿಂಗ್ ಮಾಡಿಬಿಟ್ಟು ಪರದೆ ಮೇಲೆ ಅವರು ಪ್ರತ್ಯಕ್ಷ ಆಗ್ತಾರೆ. ಆದರೆ ರಂಗಭೂಮಿ ಕಲಾವಿದರನ್ನ ಎಲ್ಲರೂ ಗುರುತಿಸ್ಬೇಕು. ಅವರು ಎಲ್ಲರ ಥರ ಮುಂದೆ ಬರಬೇಕು. ಅವರಲ್ಲಿರ್ತಕ್ಕಂಥ ಕಲೆ ಎಲ್ಲರಿಗೂ ಗೊತ್ತಾಗಬೇಕು. ಆ ಒಂದು ರಂಗಭೂಮಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಾವು ಮಾಡಿ ಅಂತ ನಾನು ಎಲ್ಲ ಕಲಾವಿದರ ಪರವಾಗಿ ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಸರ್ ಗುಡ್, ಒಳ್ಳೆ ಸಂದೇಶ ಹೇಳಿದ್ರಿ. ನನಗೆ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡಕ್ಕೆ. ಖಂಡಿತ ಇನ್ನೂ ಮಾತಾಡೋಣ, ಹಲವಾರು ವಿಷಯ ಅದಾವ ಸರ್. ನಮ್ಗೆ 10 ಕೆಜಿ ಅಕ್ಕಿ ಬೇಡ, 10 ಕೆಜಿ ಟೊಮೊಟೊ ಬೇಕು. CM ಸರ್ ಅನ್ನ ನೀವು ಭೇಟಿ ಆಗೋ ಒಂದು ಪ್ರಯತ್ನ ಮಾಡಿದಿರಾ? ಇಲ್ಲ, ಇದುವರೆಗೂ ನಾವು ತುಂಬಾ ದೂರದಲ್ಲಿ ಇರೋದ್ರಿಂದ ಆ ಪ್ರಯತ್ನ ಇನ್ನೂ ಸಾಕಾರ ಆಗಿಲ್ಲ. ಆ ಭಗವಂತನ ಒಂದು ಅಪೇಕ್ಷೆ ಇದ್ದರೆ ಆದಷ್ಟು ಬೇಗ ಒಂದು ಭೇಟಿ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಆ ಕಾಲ ಈ ಒಂದು ಚಾನಲ್ ಮೂಲಕ ಕೂಡಿ ಬರ್ಲಿ ಅಂತ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್, ನನ್ನ ಲೆಕ್ಕದಲ್ಲಿ ದೇವ್ರು ಅಂದ್ರೆ ಯಾರು? ದೇವರು ಅಂದ್ರೆ ಏನು? ಇನ್ನೊಬ್ಬರಿಗೆ ಕೇಳದ ಬಯಸಿದರೆ ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥದ್ದೇ ದೇವರು. ಸಾಧ್ಯವಾದ ಮಟ್ಟಿಗೆ ಸತ್ಯವನ್ನ ಹೇಳ್ತಕ್ಕಂಥದ್ದೇ ದೇವರು. ಸರ್, ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಪ್ರಥಮ ಬಾರಿಗೆ ಯಾವ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರಿ? ನನಗನ್ಸಿದ ಮಟ್ಟಿಗೆ ಹೌದು ಸರ್. ತುಂಬಾ ದಿನ ಆಗಿದೆ. ಅದು ಯಾವ್ದಪ್ಪ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಸಿನಿಮಾದ ಒಂದು ಹಾಡಿಗೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಅನುಕರಣೆ ಮಾಡಿದ್ವಿ. ಅವಾಗಿಂದ ನಮ್ಮ ಟಿಕ್ ಟಾಕ್ ಜರ್ನಿ ಸ್ಟಾರ್ಟ್ ಆಯ್ತು. ಆ ನಂತರ ಈ ಹೌದು ಹುಲಿಯ ಅಂತಕ್ಕಂಥದ್ದು ಬಂದಾಗ ಅದನ್ನ ನಾವು ಒಮ್ಮೆ ಬೇರೆ ಡ್ರೆಸ್ ಅಲ್ಲಿ ಪ್ರಯತ್ನ ಮಾಡಿದ್ವಿ. ಕೆಲವರು ಅದಕ್ಕೆ ನಮ್ಮ ಮಿಲ್ಕಿ ಪ್ರಶಾಂತ್ ಸರ್ ಅಂತವರು ಒಂದು ಗೈಡೆನ್ಸ್ ಕೊಟ್ಟರು. ಸರ್, ನೀವು ಈ ತರ ಕಾಸ್ಟ್ಯೂಮ್ ಹಾಕೊಂಡು ಮಾಡಿದ್ರೆ ಸೇಮ್ ಅವ್ರ ತರನೇ ಕಾಣ್ತೀರಾ ಅಂತ ನಮಗೊಂದು ರಿಕ್ವೆಸ್ಟ್ ಮಾಡಿದ್ರಿಂದ ನಾವು ಅದನ್ನ ಪ್ರಯತ್ನ ಮಾಡಿದ್ವಿ. ಆಮೇಲೆ ಅದನ್ನ ಕರ್ನಾಟಕದ ಅಭಿಮಾನಿಗಳು ಕೂಡ ಅಕ್ಸೆಪ್ಟ್ ಮಾಡಿದ್ರು. ಹೀಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಮಿಲ್ಕಿ ಪ್ರಶಾಂತ್ ಅವರು. ಅದೇ ತರ ತುಂಬಾ ಜನ ಜೂನಿಯರ್ ಆರ್ಟಿಸ್ಟು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಜೂನಿಯರ್ ವಿಷ್ಣುವರ್ಧನ್, ಜೂನಿಯರ್ ಶಿವರಾಜ್ ಕುಮಾರ್, ಜೂನಿಯರ್ ಅಂಬರೀಶ್ ಸರ್, ಎಲ್ಲರೂ ಕೂಡ ತುಂಬಾ ಕರ್ನಾಟಕದ ಎಲ್ಲ ಅಭಿಮಾನಿಗಳು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮಿಲ್ಕಿ ಪ್ರಶಾಂತ್ ಸರ್ ಅವರಿಗೂ ಹಾಗೂ ಎಲ್ಲ ಜೂನಿಯರ್ಸ್
ಆ ಕಲಾವಿದರಿಗೂ ಎಲ್ಲ ಒಂದು ಕಲಾವಿದರನ್ನ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೂ ತುಂಬು ಹೃದಯದ ಧನ್ಯವಾದಗಳು. ಸರ್ ನನ್ನ ಕಡೆಯಿಂದ ಹೌದು ಹುಲಿಯಾ, ಹೌದು ಹುಲಿ ಒಂದು ಕಾನ್ಸೆಪ್ಟ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಸರ್. ಹೌದು ಸಿದ್ದರಾಮಯ್ಯ ಸರ್ ಭಾಷಣ ಮಾಡ್ತಾ ಇರ್ತಾರೆ, ಒಂದ್ ಕುತ್ಕೊಂಡು ಹಿಂಗ್ ಮುದ್ಕಪ್ಪ ಕೇಳ್ತಿರ್ತಾನೆ, ಹೌದು ಹುಲಿಯಾ, ಹೌದು ಹುಲಿಯಾ ಅಂತ ಇರ್ತಾನೆ. ಹೌದು ಹುಲಿಯಾ, ಹೌದು ಹುಲಿಯಾ. ಈ ಒಂದು ಟ್ಯಾಗ್ ಲೈನ್ ಇದು ತುಂಬಾ ವೈರಲ್ ಆಗಿತ್ತು ಸರ್. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೋದಾಗ ತುಂಬಾ ಜನ ಗುರುತಿಸಿದ್ರು. ಜೂನಿಯರ್ ಸಿದ್ದರಾಮಯ್ಯ ಸರ್ ಬಂದಿದ್ದಾರೆ, ನಾವು ಒಂದು ಅವ್ರ ಜೊತೆ ವಿಡಿಯೋ ಮಾಡಬೇಕು, ಫೋಟೋ ತೆಗಿಸ್ಬೇಕು. ಏನ್ ಸರ್ ನೀವು ನೋಡಕ್ಕೆ ಅವ್ರ ತರನೇ ಕಾಣಿಸ್ತಾ ಇದ್ದೀರಾ, ನಮಗೆ ನಂಬಕ್ಕೆ ಆಗ್ತಾ ಇಲ್ಲ ನೀವು ಜೂನಿಯರ್ ಅಂತ, ಒರಿಜಿನಲ್ಲೇ ಕಂಡಂಗೆ ಕಾಣ್ತೀರಾ ಅಂತ ತುಂಬಾ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇಲ್ಲಪ್ಪ, ಅವರು ತುಂಬಾ ದೊಡ್ಡವರು, ಅವರಿಗೆ ನಮ್ಮ ಒಂದು ಹೃದಯಪೂರ್ವಕ ಧನ್ಯವಾದಗಳು. ಅವ್ರ ಅನುಕರಣೆ ಮಾಡ್ತಕ್ಕಂಥ ಒಂದು ಅವಕಾಶ ಅವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಕಲಾಭಿಮಾನಿಗಳನ್ನ ಅದು ಗುರುತಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಆ ನಮ್ಮ ಸಿದ್ದರಾಮಯ್ಯ ಸರ್ಗವರಿಗೂ ಕೂಡ ಚಿರಋಣಿಯಾಗಿರ್ತೀನಿ ಯಾವತ್ತೂ ಕೂಡ. ಪಬ್ಲಿಕ್ ಅಲ್ಲಿ ನೀವು ಹೋಗುವಾಗ ನಿಮ್ಮ ವಿಶೇಷವಾಗಿ ನೋಡ್ತಾರೆ, ಯಾಕಂದ್ರೆ ನಿಮ್ಮ ವೇಷ ಭೂಷಣ ಕೂಡ ಹಾಗೆ ಇದೆ. ನೆನಪಿದ್ರೆ ಶೇರ್ ಮಾಡ್ಕೊಳ್ಳಿ ಸರ್. ಹೌದೌದು, ತುಂಬಾ ಸಲ ಆ ತರ ಆಗಿದೆ. ಸರ್ ನಾ ಸಾಮಾನ್ಯವಾಗಿ ಮಾರ್ಕೆಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಕಾಸ್ಟ್ಯೂಮ್ ನೋಡ್ಬಿಟ್ಟು ಏನು ಮುಖ್ಯಮಂತ್ರಿಗಳು ಹೋಗ್ತಾ ಇದಾರಲ್ಲ ಅಂತ ಪರಸ್ಪರ ಮಾತಾಡ್ತಾ ಇದ್ರು. ಆಮೇಲೆ ನಾವು ತುಂಬಾ ಖುಷಿನೇ ಆಗ್ತದೆ. ಮುಖ್ಯಮಂತ್ರಿಗಳು ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ, ಅವ್ರನ್ನ ಒಂದು ಸಣ್ಣ ಕಲಾವಿದರು ನಾವು ಎಲ್ಲೋ ಒಂದ್ ಕಡೆ ಇದ್ದಂತವ್ರು, ಆದ್ರೆ ಅವರ ಒಂದು ರೂಪ ನಮ್ಮಲ್ಲಿ ಕಂಡು ಅವ್ರು ಗುರುತಿಸ್ತಾ ಇದಾರಲ್ಲ, ಅದು ಒಂದು ನಮ್ಗೆ ತುಂಬಾ ಸಂತೋಷವನ್ನ ತಂದುಕೊಡ್ತು. ಹೋದ ಕಡೆ ಎಲ್ಲ ಕೆಲವರು ಫೋಟೋ ತೆಗೆಸ್ಕೊಳ್ತಾರೆ, ವಿಡಿಯೋ ಮಾಡ್ಕೊಳ್ತಾರೆ, ಗುರುತಿಸ್ತಾರೆ. ಅದೇ ಒಂದು ನಮ್ಗೆ ಅದಕ್ಕೆಲ್ಲ ಕಾರಣ ನಮ್ಮ ಶ್ರೀಮಾನ್ ಸಿದ್ದರಾಮಯ್ಯ ಸರ್. ಅವರಿಗೆ ಇದೆಲ್ಲ ಶ್ರೇಯಸ್ಸು ಸಲ್ತದೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ನಾನು ನಿಮ್ಗೆ ಒಂದು ಸೆಂಟೆನ್ಸ್ ಕೊಡ್ತೀನಿ, ಆ ಸೆಂಟೆನ್ಸ್ ಅಲ್ಲಿ ಊರ ಹೆಸರು ಹೇಳ್ಬೇಕು ನೀವು. ಸೊ ಪ್ರಯತ್ನ ಮಾಡಿ. ಸೊ ಆ ಊರ ಹೆಸರು ಹೇಳ್ಬೇಕು. ಸ ಒಳಗೆ ಸ್ಟಾರ್ಟ್ ಆಗಂತ ಊರ ಹೆಸರು ಹೇಳಿ ಸರ್. ಸ ಒನ್ಲಿ ಅಂದ್ರೆ ಸ್ಟಾರ್ಟಿಂಗ್ ಸ ಇರ್ಬೇಕು ಸರ್ ಹೆಸರು. ಸೊ ಆ ತರ ಅದು 5 ಹೆಸರು ಆಗ್ಬೇಕು. ನನಗನ್ಸಿದ ಮಟ್ಟಿಗೆ ಫಸ್ಟ್ ನಾವು ಸೌದತ್ತಿ ಎಲ್ಲ ಮುನ್ನೆ ತಗೋ ನಮ್ಮ ಮೇಲೆ ಸೌದತ್ತಿ, ಶಿರ್ಸಿ, ಎಸ್, ಸರ್ಜಾಪುರ, ಸಂಕೇಶ್ವರ, ಸೌದತ್ತಿ, ಸರ್ಜಾಪುರ, ಸಂಕೇಶ್ವರ, ಶಿರ್ಸಿ. ಸರ್ ನಾನು ಕ್ಲೀವ್ ಕೊಡ್ತೇನೆ, ಹೇಳ್ತೀರಾ ನೀವು ಒಂದು? ಪ್ರಯತ್ನ ಮಾಡ್ತೀನಿ ಸರ್. ಇನ್ನೊಂದು ಲಾಸ್ಟ್ ವರ್ಡ್ ಸರ್. ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಊರದು ಸವನೂರು. ತುಂಬಾ ಚೆನ್ನಾಗಿ ಹಿಂಟ್ ಕೊಟ್ರು, ತುಂಬಾ ಧನ್ಯವಾದಗಳು. ಸಂತೋಷ ನಮ್ಗೆ ಜಾಸ್ತಿ ಆಗಿದೆ. ಯಾಕಂದ್ರೆ ಕಲಾವಿದರನ್ನ ಗುರುತಿಸಿ ಅವರಲ್ಲಿ ಪ್ರೋತ್ಸಾಹವನ್ನ ತುಂಬತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಮಿಲ್ಕಿ ಪ್ರಶಾಂತ್ ಸರ್ ಅವರು ಮಾಡ್ತಾ ಇದ್ದಾರೆ. ಇದು ನನಗೆ ತುಂಬಾ ಸಂತೋಷವನ್ನ ತಂದ್ಕೊಟ್ಟಿದೆ. ಯಾಕಂದ್ರೆ ಪರದೆ ಹಿಂದ್ಗಡೆ ಇರ್ತಾರೆ ಎಲ್ಲ ಕಲಾವಿದರು, ಯಾರು ಅವ್ರನ್ನ ಗುರುತಿಸಲ್ಲ. ಅಂಥವ್ರನ್ನೂ ಕೂಡ ಇವರು ಗುರುತಿಸಿ 4 ಜನಗಳ ಮಧ್ಯೆ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರತಿಭೆಯನ್ನ ಪ್ರಕಟ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಇವತ್ತು ಎಲ್ರಿಗೂ ಮಾಡಿಕೊಟ್ಟಿದ್ದಾರೆ. ಎಷ್ಟೋ ವೃದ್ಧಾಶ್ರಮಕ್ಕೆ ಹೋಗ್ತಾರೆ, ಎಷ್ಟೋ ಹಿರಿಯರನ್ನ, ಎಷ್ಟೋ ಸಾಹಿತಿಗಳನ್ನ ಅವರು ಯಾರು ಅವ್ರ ಆಸುಪಾಸು ಇರೋರು ಅವ್ರನ್ನ ಮಾತಾಡಿಸ್ತಾ ಇರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವರು ಸ್ವತಃ ಅವ್ರ ಹತ್ರ ಹೋಗಿಬಿಟ್ಟು ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನ ಗುರುತಿಸಿ ಒಂದು 100 ಜನರಿಗೆ ಅದನ್ನ ತಲುಪತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ಅಭಿಮಾನಿಗಳ ಪರವಾಗಿ ಈ ತರ ಎಲ್ರೂ ಬೆಳಿಲಿ, ಎಲ್ರನ್ನು ಬೆಳೆಸ್ಲಿ, ಆ ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ. ಹೀಗೆ ನಗನಗದ 100 ಕಾಲ ಸುಖವಾಗಿ ಬಾಳಲಿ, ಎಲ್ಲ ಕಲಾವಿದರು ಸುಖವಾಗಿ ಬಾಳಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ನಿಮ್ಮ ಆಶೀರ್ವಾದ ಹಾರೈಕೆ ನನ್ನ ಮೇಲೆ ಇರ್ಲಿ ಅಂತ ಹೇಳ್ತಾ ನಮಸ್ಕಾರ ಬಂಧುಗಳೇ, ಗುರು ಹಿರಿಯರೇ, ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಬಂಧುಗಳೇ. ಈ ತರ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಸೇವೆಯನ್ನ, ಇದು ಒಂದು ಸೇವೆನೇ ಅವ್ರದ್ದು, ಯಾವುದೂ ಇದರಲ್ಲಿ ಸ್ವಾರ್ಥ ಇಲ್ಲ. ಅದಕ್ಕೋಸ್ಕರ ಇದು 4 ಜನರಿಗೆ ಮುಟ್ಟಬೇಕು, ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳು ಹೊರಗೆ ಬರಬೇಕು. ಆ ಒಂದು ಅವಕಾಶ ಎಲ್ರಿಗೂ ಸಿಗ್ಬೇಕಂತಂದ್ರೆ ನೀವೇನ್ ಮಾಡ್ಬೇಕು, ಯೂಟ್ಯೂಬ್ ಪ್ರಶಾಂತ್ ಸರ್ ಅವರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ಎಲ್ರಿಗೂ ಕೂಡ ಈ ವಿಷಯವನ್ನ ತಿಳಿಸಿ ಎಲ್ಲರಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಹೊರಗೆ ತರಲಿಕ್ಕೆ ಇವರು ನಿಮಿತ್ತ ಆಗ್ಲಿ ಅಂತ ಒಂದು ಶಕ್ತಿ ಭಗವಂತ ಅವರಿಗೆ ಕೊಡ್ಲಿ ಅಂತಕ್ಕಂಥದ್ದನ್ನ ಶುಭ ಹಾರೈಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ಸರ್. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯಕ್ಕೋಸ್ಕರ, ದೇಶಕ್ಕೋಸ್ಕರ ಒಳ್ಳೊಳ್ಳೆ
ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ. ಎಷ್ಟೋ ಬಡವರ ಬಂಧು ಅಂತ ಇವತ್ತು ಅವರಿಗೆ ಟೈಟಲ್ಲು ಕೂಡ ಸಿಕ್ಕಿದೆ. ಎಷ್ಟೋ ಜನರಿಗೆ ಅನ್ನ ಅಕ್ಕಿಯನ್ನು ನೀಡಿ ಅನ್ನದಾತರು ಅನಿಸ್ಕೊಂಡಿದ್ದಾರೆ. ಇದೇ ರೀತಿಯಾಗಿ ಆ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಇನ್ನೂ ಕರ್ನಾಟಕ ಜನತೆಗೆ ಅವರಿಂದ ಒಳ್ಳೊಳ್ಳೆ ಯೋಜನೆಗಳು ಲಾಭವಾಗಲಿ. ಅದನ್ನೆಲ್ಲ ಲಾಭವನ್ನು ಎಲ್ಲ ಕರ್ನಾಟಕದ ಜನತೆ, ಭಾರತ ದೇಶದ ಜನತೆ ಪಡ್ಕೊಳ್ಳಿ. ಆ ಭಗವಂತ ಅವರಿಗಿನ್ನೂ ಒಳ್ಳೊಳ್ಳೆ ಶಕ್ತಿಯನ್ನು ಕೊಟ್ಟು, ಒಳ್ಳೊಳ್ಳೆ ವಿಚಾರಗಳನ್ನು ಕೊಟ್ಟು, ಜನತೆಯ ಪರವಾಗಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅಂಥ ವ್ಯಕ್ತಿತ್ವವನ್ನು ನಾವು ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ನೋಡ್ತಾ ಇದ್ದೀವಿ. ಇದು ನಮಗೆ ತುಂಬ ಹೆಮ್ಮೆಯ ವಿಷಯ, ಖುಷಿ ವಿಷಯ. ಅವರಿಂದ ನಮ್ಮ ಇಡೀ ಕರ್ನಾಟಕಕ್ಕೆ ಒಳ್ಳೆಯದಾಗ್ತದೆ. ಎಷ್ಟೋ ಜನರು ಅನ್ನ ಊಟ ಮಾಡ್ತಾ ಇದ್ದಾರೆ, ರೈತರು ಅವ್ರನ್ನ ನೆನೆಸ್ತಾ ಇದ್ದಾರೆ. ಎಲ್ಲ ವರ್ಗದವರಿಗೂ ಕೂಡ ಒಂದು ಲಾಭ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅವರು ತಂದು ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ತಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. ಅವರ ಒಂದು ವ್ಯಕ್ತಿತ್ವ, ಆ ಒಂದು ಘನತೆ, ಗೌರವವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ತಾವು ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳನ್ನು ಮಾಡಲಿ. ಎಲ್ಲ ಕಲಾವಿದರು ಕೂಡ ತಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ನನಗೆ ಇದೆ. ಖಂಡಿತ ವೀಕ್ಷಕರೇ, ನಮ್ಮ ಜೂನಿಯರ್ ಸಿದ್ದರಾಮಯ್ಯ ಸರ್ ಹೇಳಿದ ಹಾಗೆ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂದ್ರೆ ಅನ್ನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾತನ್ನ ತುಂಬಾ ಮನಸ್ಸಿನಿಂದ ಹೇಳಿದ್ರು ಸರ್. ನಿಜವಾಗ್ಲೂ ಒಂದ್ ಇಡೀ ರಾಜ್ಯಕ್ಕೆ ಒಂದು ಅನ್ನದಾನವನ್ನ ನೀಡಿರುವ ಆ ಮಹಾನ್ ವ್ಯಕ್ತಿಯನ್ನ ನೆನ್ಸಿದ್ದೀರಾ ಸರ್. ತುಂಬಾ ಹ್ಯಾಪಿ. ಒಂದು ರೂಪ ನಿಮ್ಮಲ್ಲಿ ಕಾಣ್ಲಿಕ್ಕಂದ್ರೂ ಇನ್ನೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಅದ್ಭುತವಾಗಿತ್ತು ಸರ್ ಕಾರ್ಯಕ್ರಮ. ತಮ್ಮ ಜೊತೆ ಮಾತಾಡಿ ತಮ್ಮನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಒಂದು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಸರ್. ನಮಸ್ತೆ.